ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ಕೇಳ್ತಾ ಬಂದಿದ್ದೀವಿ. ಅದರಲ್ಲೂ ಅವರು ಸುಮಾರು 48 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕತೆಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಮುಂದಿನ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ, ದೆಹಲಿಯ ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನೀವು ಕೃಷ್ಣನಗರದಲ್ಲಿ ನೀವು ಸೇವೆ ಮಾಡ್ತಾಯಿದ್ರಿ ಅಂತ. ಆದರೆ ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟಾಗ ನೀವು ಬಹಳಷ್ಟು ವರ್ಷ ಈ ಜಗದೀಶ್ ಚಂದ್ರ ಆಸಾಜಿಯವರ ಒಡನಾಟದಲ್ಲಿದ್ದಿರಿ ಅಂತ ನಾನು ಕೇಳ್ಪಟ್ಟಿದ್ದೆ. ಆದರೆ ನಿಮ್ಮ ಈ ಜೀವನದ ಇಷ್ಟೂ ದಿನದ ಅನುಭವಗಳನ್ನು ನನಗೆ ಸರಣಿಗಳಲ್ಲಿ ಕೇಳ್ತಿದ್ದೀನಿ, ಆದರೆ ಆ ಜಗದೀಶ್ ಚಂದ್ರ ಆಸಾಜಿಯವರ ಹೆಸರು ಎಲ್ಲೂ ಬರ್ತಿಲ್ಲ. ನಿಮಗೆ ಅವರು ಒಡನಾಟ ಅಥವಾ ಅವ್ರನ್ನ ಮೊದಲನೇ ಬಾರಿ ಎಲ್ಲಿ ನೋಡಿದ್ರಿ? ನಾನು 1987ರಲ್ಲಿ ದೆಹಲಿಗೆ ಹೋದ್ಮೇಲೆ, ದೆಹಲಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್ಸು, ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಎಲ್ಲ ಸಾಹಿತ್ಯ ಅಲ್ಲಿ ಪ್ರಿಂಟ್ ಆಗ್ತಿತ್ತು. ಅಲ್ಲಿಂದ ಈ ಮೌಂಟ್ ಅಬುಗೆ ಅದನ್ನ ರೈಲು ಮುಖಾಂತರ ಅಥವಾ ಈ ಲಾರಿಗಳ ಮುಖಾಂತರ ಪಾರ್ಸಲ್ ಕಳಿಸ್ಲಾಗ್ತಿತ್ತು. ಆ ಒಂದು ಕೃಷ್ಣನಗರ ಪ್ರಿಂಟಿಂಗ್ ಪ್ರೆಸ್ಸು ಮತ್ತು ಜಗದೀಶ್ ಭಾಯಿಯವರು ಇರ್ತಕ್ಕಂಥ ಯಾವ ಒಂದು ಶಕ್ತಿನಗರ ಇದೆಯಲ್ಲ, ಅದಕ್ಕೆ ಬಹಳ ಸಂಬಂಧ. ಯಾಕಂದರೆ ಏನು ಸಾಹಿತ್ಯದ ಸಂಬಂಧಪಟ್ಟಿದ್ದೆಲ್ಲ ಜಗದೀಶ್ ಭಾಯಿ ಅವರಿಗೆ. ಹೀಗಾಗಿ ಜಗದೀಶ್ ಭಾಯಿ ಅವರು ಏನೆಲ್ಲ ಪ್ರಿಂಟ್ ಮಾಡಿಸ್ಬೇಕೋ ಅದನ್ನು ಬರೆದು ಅಲ್ಲಿ ಕಳಿಸ್ಕೊಡ್ತಾಯಿದ್ರು. ಆಮೇಲೆ ಅವರು ಆತ್ಮಪ್ರಕಾಶ್ ಭಾಯಿ ಅವರು ಅದನ್ನೆಲ್ಲ ಟೈಪ್ ಮಾಡಿಸಿ ಅವರಿಗೆ ತೋರ್ಸೋಕ್ಕೆ ಹೋಗ್ತಾಯಿದ್ರು ಅಥವಾ ಯಾರನ್ನಾದ್ರೂ ಕಳಿಸ್ಕೊಡ್ತಾಯಿದ್ರು. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಈ ಕೆಲಸ ಅಂದರೆ ಅವರು ಜಗದೀಶ್ ಅವರು ಬರೆದಂಥ ಈ ಹಸ್ತಲಿಪಿ ಇರ್ತದೆ, ಹಸ್ತಲಿಪಿ ಅವರೇ ಸ್ವತಃ ಕೈಲಿ ಬರ್ತಿದ್ದು. ಅದನ್ನು ವರ್ಲ್ಡ್ ರಿನ್ಯೂವಲ್ಲು ಮತ್ತು ಜ್ಞಾನಾಮೃತ ಇವು ಎರಡಕ್ಕೂ ಒಂದು ಹಿಂದಿ ಮತ್ತು ಒಂದು ಇಂಗ್ಲೀಷ್ ಸಂಪಾದಕೀಯ ಬರೀತಿದ್ರು ಅವರು ಪ್ರತಿ ತಿಂಗಳು. ಆಮೇಲೆ ವಿಶೇಷ ಏನಾದರೂ ಮೌಂಟ್ ಅಬುನಲ್ಲಿ ಸಮ್ಮೇಳನಗಳಿದ್ದರೆ ಅಥವಾ ಯಾವುದಾದ್ರೂ ಮೀಟಿಂಗ್ಗಳಿದ್ದರೆ ಅದಕ್ಕೋಸ್ಕರ ಬೇಕಾಗದಂಥ ಏನು ಲಿಖಿತ ಬರವಣಿಗೆ ಅದನ್ನು ಪ್ರಿಂಟ್ ಕೂಡ ಅವರೇ ಮಾಡಿಸ್ತಿದ್ರು. ಹೀಗಾಗಿ ಈ ಕೃಷ್ಣನಗರದಿಂದ ಅಂದರೆ ಪ್ರಿಂಟಿಂಗ್ ಪ್ರೆಸ್ ಇರ್ತಕ್ಕಂಥ ಸ್ಥಾನದಿಂದ ಶಕ್ತಿನಗರಕ್ಕೆ ಯಾರಿಗಾದರೂ ವಾರದಲ್ಲಿ 1 ಸಲನೋ ಅಥವಾ ತಿಂಗಳಲ್ಲಿ 3 ಸಲನೋ ಹೋಗುವಂಥ ಪದ್ಧತಿ ಹೋಗಲೇಬೇಕಾಗ್ತದೆ. ಯಾಕಂದರೆ ಅವರಿಂದ ತೊಗೊಂಡು ಬರೋದಕ್ಕೆ, ತಂದು ಅದನ್ನು ತೋರಿಸೋದಕ್ಕೆ, ಟೈಪ್ ಮಾಡಿದ ಮೇಲೆ ಅದರ ಕರೆಕ್ಷನ್ ಕರೆಕ್ಟ್ ಇದೆಯಲ್ಲ ಅವ್ರು ಮತ್ತೆ ಅವ್ರ ಹತ್ರ ತೋರಿಸಿ ಫೈನಲ್ ಮಾಡಿಸಿ ಮತ್ತೆ ತರಬೇಕು. ಹೌದು ಈ ಪದ್ಧತಿ ಇತ್ತು. ಇದನ್ನು ಆತಂಬಾಯಿ ಅವರೇ ಸ್ವತಃ ಮಾಡ್ತಿದ್ರು. ಯಾಕೆ ಅಲ್ಲಿ ಯಾರು ಅಂಥ ಸ್ಟಾಪ್ ಇರಲಿಲ್ಲ. ಹೀಗಾಗಿ ನಾನು ಹೋದ ಒಂದು 6 ತಿಂಗಳವರೆಗೂ ನನಗೆ ಈ ಸೇವೆ ಕೊಟ್ಟಿರಲಿಲ್ಲ. 3 ತಿಂಗಳಂತೂ 1 ತಿಂಗಳಂತೂ ನಾನು ಖಾಲಿನೇ ಫುಲ್ ಫ್ರೀ, ಬರೀ ಆಫೀಸು ಕಸ ಗುಡಿಸೋದು, ಟೇಬಲ್ ಸ್ವಚ್ಛ ಮಾಡೋದು ಮತ್ತು ನನ್ನ ಕೈಲಾದಷ್ಟು ನಾನೇ ಹುಡ್ಕೊಂಡು ಸೇವೆ ಮಾಡ್ತಿದ್ದೆ. 1 ತಿಂಗಳು ಆದಮೇಲೆ ನಾನೇನು ಸೇವೆ ತೊಗೊಂಡಲ್ಲ, ಅವಾಗ ಅದರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬ್ಯಾಂಕಿಂಗು, ಅಕೌಂಟಿಂಗು, ಪೋಸ್ಟಿಂಗು ಇದನ್ನೆಲ್ಲ ನಾನು ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಆಗ ಅವ್ರಿಗೆ ಒಂದು ನಂಬಿಕೆ ಬಂತು, ಇವನು ಕೆಲಸ ಮಾಡೋನಪ್ಪ ಅನ್ನುವಂಥದ್ದು, ಸುಮ್ಮನೆ ಹಾಗೆ ಎಲ್ಲರಂಗೆ ಬಂದು ಹೋದವನಲ್ಲ ಅಂತ. ನಾನು ಈ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ದೆ. ನಾನು ರಾತ್ರಿ ಮಲಗಬೇಕಾದ್ರೆ ಬಾಬಾ ಅವ್ರು ಕೇಳೋದು ಅಷ್ಟೇ ಅಲ್ಲ, ನಾನು ಕಣ್ಣೀರು ಹಾಕ್ತಿದ್ದೆ, ಬಾಬಾ ನನ್ನ ಯಾಕಪ್ಪ ಇಲ್ಲಿ ಕರ್ಕೊಂಬಂದೆ ಅಂತ. ಆಗ ಬಾಬಾನು ಮತ್ತು ಮಮ್ಮವರ ಉತ್ತರ ನಾನು ನಿಮ್ಗೆ ಹೇಳಿದೆ, ಇಲ್ಲ ಮಗು, ನಾನು ನಿನ್ನಿಂದ ವಿಶೇಷ ಕಾರ್ಯ ಮಾಡಿಸೋದಕ್ಕೆ ಕರ್ಕೊಂಬಂದಿದ್ದೀನಿ ಅಂತ. ಅದು ವಿಶೇಷ ಕಾರ್ಯ ಏನು ಅಂತ ಆಗ ಗೊತ್ತಾಗಲಿಲ್ಲ. ಬಟ್ ಕಾಲಕ್ರಮೇಣ ಸಮಯ ಕಳೆದ ಹಾಗೆ ಒಂದೊಂದೇ ಸೇವೆಗಳನ್ನ ಬಾಬಾ ಕೊಡೋಕ್ಕೆ ಶುರು ಮಾಡಿದೆ. ಮೊದಲು ಆಫೀಸ್ ಕೆಲಸ ಕೊಟ್ಟ, ಆಮೇಲೆ ಬ್ಯಾಂಕಿಂಗ್ ಕೆಲಸ ಕೊಟ್ಟ, ಆಮೇಲೆ ಅಕೌಂಟ್ ಕೆಲಸ ಕೊಟ್ಟ. ಆ ನಂತರ ಈ ಪ್ರಿಂಟಿಂಗ್ ಪ್ರೆಸ್ ಅದು ಒಂದು ನಮ್ಮ ಮಷಿನ್ ಇತ್ತು, ಪ್ರಿಂಟಿಂಗ್ ಮಷಿನ್ನು. ಆ ಮಷಿನನ್ನು ದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರ್ತಾರಲ್ಲ ಅವರಿಗೆಲ್ಲ ಪೇಮೆಂಟ್ ಕೊಡ್ತಕ್ಕಂಥದ್ದು. ಆಮೇಲೆ ಪರ್ಚೇಜಿಂಗು, ಇಂಕು, ಅದು ಇದು ಈ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್
ಬಾಬಾ ಒಂದೊಂದೇ ಜವಾಬ್ದಾರಿ ಕೊಡ್ತಾ ಹೋದವು. ಆಮೇಲೆ ಇದು ಇಂಗ್ಲೀಷು ಮತ್ತು ಹಿಂದಿ ಮ್ಯಾಗ್ಝಿನ್ ಅಂತೂ ಮಾಡೋದು ಇದ್ದೇ ಇತ್ತು. ಟೈಪ್ ಮಾಡೋದು, ಕಂಪ್ಯೂಟರ್ ಕಲಿತು ನೀವೇ ಟೈಪ್ ಕೂಡ ಮಾಡ್ತೀವಿ. ಆ ಪೇಜ್ ಮಾಡೋದು, ಆಮೇಲೆ ಪ್ರಿಂಟ್ ಮಾಡೋದು, ಒಂದು ಮಾಸ್ಟರ್ ಪ್ರೂಫ್ ಅಂತಾರಲ್ಲ ಅದನ್ನ ತಯಾರು ಮಾಡಿ ತಂಬೈ ಕೊಡ್ತಕ್ಕಂಥದ್ದು ಇದೆಲ್ಲ ಆಯಿತು. ಆಮೇಲೆ ಯಾವಾಗ ಒಂದು ದಿವಸ ಸುಮಾರು ಒಂದು 3 ತಿಂಗಳಾದಮೇಲೆ ಒಂದು ದಿವಸ ನಾನು ಕಂಪ್ಯೂಟರ್ನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ, ಏನೋ ಒಂದು ಕೆಲಸ ಮಾಡ್ತಿರ್ಬೇಕು. ಆವಾಗ ನಮ್ಮ ಆತಮ್ ಪ್ರಕಾಶ್ ಭಾಯ್ ಬಂದು, ಮಹೇಶ್ ಭಾಯ್ ಆಪ್ಕೋ ಜಗದೀಶ್ ಭಾಯ್ ಯಾದ್ ಕರ್ರೆ ಅನ್ನೋ ಖುಷಿ. ನನ್ನ ನೆನ್ಪು ಮಾಡ್ತಿದ್ದಾರ, भाई आपको वो मिलना चाहते हैं इसलिए जाके मिल के आओ ಅಂತ. ಆಚಾ ನನ್ನ ಭೇಟಿ ಮಾಡ್ತಾರೆ, ಇಷ್ಟೊಂದು ದೊಡ್ಡ ವ್ಯಕ್ತಿ. ಅವಾಗ ನಿಮಗೆ ಗೊತ್ತಿತ್ತಾ ಜಗದೀಶ್ ಭಾಯ್ ಯಾರು ಅಂತ? ಗೊತ್ತಲ್ಲ, ಯಾಕಂದರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಈಗ ಇರ್ತಕ್ಕಂಥ ಯಾವುದೇ ಆತ್ಮ ಆಗಲಿ, ಯಾವುದೇ ಬ್ರಾಹ್ಮಣ ಆತ್ಮ ಆಗಲಿ, ಅವರು ಜಗದೀಶ್ ಅವ್ರನ್ನ ಹೆಸರು ಕೇಳಿರ್ತಾರೆ, ನೋಡದೆ ಹೋಗಿದ್ರು ಅವ್ರ ಸಾಹಿತ್ಯ. ಆಮೇಲೆ ನಾನು ಈ ಜ್ಞಾನಕ್ಕೆ ಬಂದ ಮೇಲೆ ಮೊಟ್ಟ ಮೊದಲನೇ ಆರ್ಟಿಕಲ್ಲು ಅವ್ರದ್ದೇನೆ ನಾನು ಅನುವಾದ ಮಾಡಿ ವಿಶ್ವ ನಿರ್ಮಾಣಕ್ಕೆ ಕೊಟ್ಟಿದ್ದೆ, ನಾನು ವಿದ್ಯಾರ್ಥಿ ಆದಾಗ. ಈಶ್ವರ ವಿಶ್ವವಿದ್ಯಾಲಯ ಇವತ್ತು ನೆನಪಿದೆ ನನಗೆ. ಈಶ್ವರ ವಿಶ್ವವಿದ್ಯಾಲಯ ಮತ್ತು ಸಮಾಜ ಸೇವೆ ಅಂತ ಒಂದು ಲೇಖನ ಇತ್ತು, ಅದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನ ನನ್ನದೇ ಒಂದು ರೀತಿಯಲ್ಲಿ ಅದನ್ನ ಪ್ರೆಸೆಂಟೇಷನ್ ಮಾಡಿ ಆರ್ಟಿಕಲ್ ಬರೆದು ಕೊಟ್ಟಿದ್ದೆ. ಅದು ಪ್ರಿಂಟ್ ಆಗಿತ್ತು, ಅದು ಫಸ್ಟ್ ಆರ್ಟಿಕಲ್. ಅದಕ್ಕೆ ನನ್ನ ಮೊದಲ ಲೇಖನ ಕೂಡ ಜಗದೀಶ್ ಭಾಯ್ ಅವ್ರದ್ದೇ ನಾನು ಮಾಡಿದ್ದು. ಬಟ್ ಇದು ಯಾರಿಗೊತ್ತು, ಭವಿಷ್ಯದಲ್ಲಿ ನಾನು ಅವರ ಒಂದು ಸಹಯೋಗಿ ಸೇವಾದಾರಿ ಆಗ್ತೀನಂತ ಏನೂ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಆಯಿತು ನೀವು ಹೋಗ್ತೀಯಾ ಅಂತ ಕೇಳಿದ್ರು. ಖುಷಿಯೋ ಖುಷಿ, ಯಾವ ದೊಡ್ಡವ್ರು ಕರೆದಿದ್ದಾರೆ, ನಮ್ಮಂಥವ್ರನ್ನ ಅವ್ರು ಭೇಟಿ ಮಾಡ್ತಾರೆ ಅಂದಮೇಲೆ ಭಾಳ ಖುಷಿಯಿಂದ, ಏನು ಕೆಲಸ ಇರ್ಬೋದು ಖುಷಿಯಿಂದ, ಆಯಿತು ಹೋಗ್ತೀನಂತೆ. ಆದರೆ ಆ ಕೃಷ್ಣನಗರದಿಂದ ಶಕ್ತಿನಗರ ಹೋಗಬೇಕಾದ್ರೆ ಬೆಳಗ್ಗೆ ಹೋದರೆ ಒಂದೇ ಬಸ್ಸು ಡೈರೆಕ್ಟು. 8 ಗಂಟೆ ನಂತರ ಹೋದರೆ ಬಸ್ ಚೇಂಜ್ ಮಾಡಿ ಹೋಗಬೇಕು. ಅದಕ್ಕೆ ಬಸ್ ಚೇಂಜ್ ಮಾಡಿದ್ರೆ 1 ಗಂಟೆ ಹೋಗಿ ತಲುಪಬೇಕಾದ್ರೆ, ಡೈರೆಕ್ಟ್ ಹೋದರೆ 3/4 ಗಂಟೆ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಡೈರೆಕ್ಟ್ ಬಸ್ ಕ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಅದು ಇಳಿದ್ಬಿಟ್ಟು ಮುಂದೆ ಸೆಂಟ್ರಿಗೆ, ಹೀಗೆ ಒಂದೊಂದು ಸಲ ಬೆಳಗಿನ ಬಸ್ ಸಿಗ್ತಿತ್ತು, ಒಂದೊಂದು ಸಲ ಮಿಸ್ ಆಗ್ತಿತ್ತು, ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದು ಫಸ್ಟ್ ಟೈಮು ನಾನು ಹೋದೆ, ಸೆಂಟ್ರ್ನಲ್ಲಿ ಹೋದ ತಕ್ಷಣ ಆಗಲೇ 8 ಗಂಟೆ ಆಗಿತ್ತು, ಕ್ಲಾಸ್ ಮುಗಿದಿತ್ತು. ಒಳಗಡೆ ಸೆಂಟ್ರ್ ಒಳಗಡೆ ಹೋಗ್ಬಿಟ್ಟು ನಿಂತೆ, ಒಬ್ಬರು ಸಹೋದರರು ಬಂದರು. ಅವನು ಕೇಳಿದೆ, ಯಾರು ಬೇಕಿತ್ತು ಅಂತ. ನಾನು ಹೇಳಿದೆ, ನಾನು ಕೃಷ್ಣನಗರದಿಂದ ಬಂದಿದ್ದೀನಿ, ಜಗದೀಶ್ ಭಾಯ್ ಅವರು ನನ್ನೇನೋ ಭೇಟಿ ಮಾಡಬೇಕಂತೆ, ಕರೆದಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು ಅಂತ. ಅಚ್ಚಾ ಆಪ್ನ ಅಪಾಯಿಂಟ್ಮೆಂಟ್ ಲಿಯಾ, ನೀವು ಅವರಿಂದ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ ಅಂತ. ಅದೇ ಅಪಾಯಿಂಟ್ಮೆಂಟ್ ನಾನಲ್ಲ, ಅವರೇ ಕರೆದಿದ್ದಾರೆ ನನಗೆ ಅಂತ ಹೇಳಿದೆ. ಆಯ್ತಂತ ಅವರು ನನ್ನ ಒಂದು ವಿಸಿಟರ್ಸ್ ರೂಮ್ನಲ್ಲಿ ಕೂಡಿಸ್ಬಿಟ್ಟು, ಅವ್ರದ್ದು 3ನೇ ಅಂತಸ್ತಿನಲ್ಲಿ ರೂಮ್ ಇತ್ತು ಜಗದೀಶ್ ಭಾಯ್ ಅವರು. ಆ ಅಣ್ಣ ಅವ್ರ ಹತ್ರ ಹೋದ, ಹೋಗಿ ಕೇಳ್ದ, ಹೀಗೆ ಏನೋ ನೀವು ಯಾರನ್ನ ಕರೆದಿದ್ದೀರಂತಲ್ಲ, ಅದಕ್ಕೆ ಅವನು ಬಂದಿದ್ದಾನೆ ಅಂತ. ಯಾರು ಅಂತ. ಯಾರು ಕೃಷ್ಣನಗರದ ಅಂತ. ಅವರು, ನಾನು ಯಾರನ್ನೂ ಕರೆದಿಲ್ಲಲ್ಲ. ಅವ್ರಿಗೆ ತಕ್ಷಣ ನೆನಪಾಯಿತು, ಅವರು ಬರೆದಂಥ ಲೇಖನವನ್ನು ತಗೊಂಡು ಹೋಗೋದಕ್ಕೆ ಅವರು ಆತಮ್ ಭಾಯಿಗೆ ಹೇಳಿದರು, ಯಾರನ್ನಾದರೂ ಕಳಿಸ್ಕೊಡು ಅಂತ. ಅವರು ನಮ್ಮ ಆತಮ್ ಪ್ರಕಾಶ್ ಭಾಯ್ ಒಂಥರ ಮಜಾಕಿ ಮನುಷ್ಯ, ಸೀದಾ ಹೋಗಿ ತಗೊಂಬ ಅಂತ ಹೇಳೋ. ಅವರು ಸೀದಾ ಹೋಗು ಅಂತ ಹೇಳಿದ್ರೆ ಅವನು ಹೋಗಲ್ಲ ಅಂತಾನೇನೋ, ಅಥವಾ ಏನೋ ಒಂದು ತಮಾಷೆ ಮಾಡಬೇಕು ಅಂತ. ಅದಕ್ಕೆ ಅವ್ರೇನು ಹೇಳಿದರು, ಹೋಗಪ್ಪ ನೀನು ನೆನ್ಪು ಮಾಡ್ತಿದ್ದಾರೆ ಹೋಗು ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಕವರ್ನಲ್ಲಿ ಹಾಕಿಬಿಟ್ಟು ಲೇಖನ, ಇಸ್ಕೋ ಓ ಭಾಯ್ಕೋ ದೇದೋ ಅಂತ. ನಾನು ಅವ್ರು ಬರ್ತಾರೆ ಅಥವಾ ಕರೀತಾರೆ ಅಂತ ವೆಯ್ಟ್ ಮಾಡ್ತಾ ಒಂಥರ ಒಂದು ಉತ್ಸುಕತೆಯಲ್ಲಿ ಕೂತ್ಕೊಂಡಿದ್ದೆ. ಅವನ ಅಣ್ಣ ಬಂದು ಕವರ್ ಕೊಟ್ಟು, ಏ ಆಪ್ಕೆ ಲಿಯೆ ಭಲೆ ಆಪ್ ಜಾ ಸಕ್ತೆ. ಇಲ್ಲ, ಅವರು ನನಗೆ ಭೇಟಿ ಮಾಡ್ಬೇಕು ಕರೆದಿದ್ರು. ಅವ್ರು ಭೇಟಿ ಮಾಡೋಕ್ಕೆ ಕರೆದಿಲ್ಲ, ಅವ್ರು ಯಾರನ್ನೂ ಅಪಾಯಿಂಟ್ಮೆಂಟ್ ಕೊಡ್ದೇ ಭೇಟಿ ಮಾಡೋದಿಲ್ಲ, ಇದನ್ನು ಕೊಡೋದಕ್ಕೆ ಕರೆದಿದ್ರು ಅಂತ. ಹಾಗಾದರೆ 1 ನಿಮಿಷ ಭೇಟಿ ಮಾಡೋಕ್ಕಾಗಲ್ವಾ ಅಂತ ಕೇಳಿದೆ. ಆಗೋದಿಲ್ಲ, ಅವ್ರು ಭಾಳ ಬ್ಯುಸಿ ಇರ್ತಾರೆ, ಅವ್ರು ಅಪಾಯಿಂಟ್ಮೆಂಟ್ ಕೊಡ್ದೇ ಯಾರ ಜೊತೆ ಭೇಟಿ ಮಾಡಲ್ಲ. ಭಾಳ ಬೇಸರ ಆಯಿತು. ನಾನು ಇಷ್ಟು ದೂರದಿಂದ ಅವ್ರನ್ನ 1 ಗಂಟೆ ಪ್ರಯಾಣ ಮಾಡಿ 2 ಬಸ್ಸು ಚೇಂಜ್ ಮಾಡಿ ಬಂದಿದ್ದೀನಿ, ಇವ್ರು ಭೇಟಿ ಮಾಡಿಲ್ಲ ಅಂತ. ಸರಿ,
ಮತ್ತು ನಮ್ಗೆ ಒಂದು ನಮ್ಮ ಸಭ್ಯತೆ ಅಥವಾ ನಮ್ಮದು ಒಂದು ನಮ್ಮ ಪ್ರಾಂತ್ಯದ್ದಾಗಲಿ ಕರ್ನಾಟಕದ ಒಂದು ಸಭ್ಯತೆ ಆಗಲಿ ಸಂಸ್ಕೃತಿ ಆಗಲಿ ಏನಪ್ಪ ಅಂತ ಕೇಳಿದ್ರೆ ನಾವು ನಮ್ಮ ಧರ್ಮವನ್ನು ಕರ್ಮವನ್ನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ಪರಮಾತ್ಮನ ಸಾಕ್ಷಿಯಾಗಿ. ಯಾವುದೇ ಫಲಾಪೇಕ್ಷೆ ಆಗಲಿ ಅಥವಾ ಯಾರದ ಒಂದು ಹೊಗಳಿಕೆಯನ್ನು ಬಯಸದೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಇದು ಬಹುಶಃ ಕರ್ನಾಟಕದಲ್ಲಿ ಬಸವಣ್ಣವರ ಕಾಲದಿಂದನೂ ಕಾಯಕವೇ ಕೈಲಾಸ ಅಂತಲೇ ನಡೆದು ಬಂದಿದೆ ಒಂದು ಈ ವಿಶೇಷತೆ. ಅದಕ್ಕೆ ನಮ್ಮ ಹಿರಿಯರಾದವರು ನಮಗೊಂದು ಸಭ್ಯತೆ ಕೊಟ್ಟಿದ್ದರು, ಸಂಸ್ಕಾರ ಕೊಟ್ಟಿದ್ದರು. ಆಯಿತು, ನಾನು ಸರಿ ಆಯ್ತು ಬಿಡು ಅಂತ ವಾಪಸ್ ಬಂದೆ. ಹೀಗೆ ಪ್ರತಿ ವಾರ ಅಥವಾ 15 ದಿವಸಕ್ಕೆ ಒಂದು ಸಾರಿ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು. ಈಗ ನನಗೆ ಗೊತ್ತಾಯ್ತಲ್ಲ, ನಾನು ಬಂದು ಹೇಳಿದೆ ಅವ್ರಿಗೆ, ಆತ್ಮಪ್ರಕಾಶ್ ಬಾಯಿಗೆ, ಅವ್ರು ಹೀಗಂದ್ರೆ ಅಂತ. ಅವ್ರು ಭಾಳ ನಕ್ರು, ಇಲ್ಲ ನೀನು ಹಾಗೆ ಹೋಗಂದ್ರೆ ಹೋಗಲ್ವೇನೋ, ಅದಕ್ಕೆ ಈ ಥರ ನೀನು ಕಳಿಸಿದೆ ಅಂತ. ನಾನು ಹೋಗಂದ್ರೆ ಹೋಗ್ತಿದ್ನಲ್ಲ, ಸೇವೆ ತಾನೇ ಅಂತ ಹೇಳಿ ಆಯ್ತು, ಮುಗೀತು. ಹೀಗೆ ಪ್ರತಿ ಸಾರಿ, ಪ್ರತಿ ವಾರ, ಪ್ರತಿ 15 ದಿವಸಕ್ಕೆ, ತಿಂಗಳಲ್ಲಿ 2-3 ಸಾರಿ ಅಲ್ಲಿಂದ ಕರೆ ಬರ್ತಿತ್ತು. ನಾನು ಹೋಗ್ತಿದ್ದೆ. ನಾನು ಸೀದಾ ಹೋಗಿ ಆ ರೂಮ್ನಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಇದ್ದಂಥ ಅಣ್ಣಂದಿರು ಅಕ್ಕಂದಿರು ಹೇಳೋದು, ನಾನು ಕೃಷ್ಣನಗರದಿಂದ ಬಂದಿದ್ದೀನಿ, ಅದೇನೋ ಕೊಡಬೇಕಂತಲ್ಲ ಭಾಯ್ ಸಾಬ್, ತೊಗೊಂಡು ಬಂದರೆ. ಅವ್ರು ಹೋಗೋದು, ತೊಗೊಂಬರೋದು, ನಾನು ತೊಗೊಂಡು ಸೀದಾ ಬರ್ತಾಯಿದ್ದೆ. 1 ವರ್ಷದವರೆಗೆ ಇಷ್ಟೇ, ಹೋಗೋದು, ತೊಗೊಂಬರೋದು. ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಬೇಕಂತ ಇಷ್ಟಪಡಲಿಲ್ಲ. ಮತ್ತು ಅವರು ಏನು ಮಾಡ್ತಾರೆ, ಎಲ್ಲಿರ್ತಾರೆ, ಯಾರು ಇದ್ದಾರೆ, ಏನು ಅಂತ ಯಾವುದನ್ನು ಸೀದಾ ಹೋಗೋದು, ಸೀದಾ ಬರೋದು. ಅವರು ಪ್ರತಿ ಸಾರಿ ಬರೆದದ್ದನ್ನು ನನಗೆ ಕಳಿಸ್ಬೇಕಾದ್ರೆ ಅವರು 3ನೇ ಅಂತಸ್ತಿಂದ ಗ್ಯಾಲ್ರಿ ಇರ್ತದೆ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ, ಅಲ್ಲಿ ಲಾಸ್ಟಿಗೆ ಕೊನೆಗೆ ಹೇಳಿದ್ರು ಒಂದು ಸಾರಿ ನೋಡ್ತಿರ್ತಾರೆ, ಇವನು ಹೇಗೆ ಹೋಗ್ತಾನೆ, ಇವನ ದೃಷ್ಟಿ ಯಾವ ಕಡೆ ಇರ್ತದೆ, ಅಥವಾ ಯಾರ ಜೊತೆ ಮಾತಾಡ್ತಾನೆ, ಇದನ್ನೆಲ್ಲ ಅವರು ಪರೀಕ್ಷೆ ಮಾಡ್ತಿರ್ತಾರೆ. ಇದು ಎಲ್ಲರಿಗೂ ಕುಮಾರಿಗೆ ಅವ್ರು ಮೊದಲು ಹೀಗೆ ಮಾಡ್ತಾರಂತೆ. ಇವನ ವ್ಯವಹಾರ ಹೇಗಿದೆ, ಇವನ ದೃಷ್ಟಿ ಹೇಗಿದೆ, ಇವನ ನೃತ್ಯ ಹೇಗಿದೆ, ಇದನ್ನು ಅವರು ಮೊದಲು ಪರೀಕ್ಷೆ ಮಾಡ್ತಾರೆ. ಆದರೆ ನನಗಿದು ಯಾವುದು ಪರ್ವೇ ಇಲ್ವಲ್ಲ, ನಾನು ಹೋದೆ, ಅವ್ರು ಕೊಡೋದು ಸೀದಾ. ನನ್ನೊಂದು ಸ್ವಭಾವ ಮೊದಲಿಂದನೂ ಸ್ಟೂಡೆಂಟ್ ಲೈಫ್ನಿಂದ ತಲೆ ತೆಗೆಸ್ಕೊಂಡು ಹೋಗ್ಬಿಡೋದು, ಯಾರೂ ನೋಡ್ತಿರಲ್ಲ. ಯಾಕಂದರೆ ನಾನು ವಿದ್ಯಾರ್ಥಿ ಆಗಿರೋಕ್ಕೆ ಒಂದು ಪುಸ್ತಕ ಓದ್ತಿದ್ದೆ, ಅದು ನನಗೆ ಫೇವ್ರೇಟ್ ಪುಸ್ತಕ, ಬ್ರಹ್ಮಚರ್ಯವೇ ಜೀವನ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಏನು ಹೇಳ್ತಾರಪ್ಪ ಅಂತ ಕೇಳಿದರೆ, ನೀವು ನಿಮ್ಮ ಶಕ್ತಿ, ಅದಕ್ಕೆ ತೇಜ ಅಂತಾರೆ, ಆ ನಿಮ್ಮ ತೇಜ ಮತ್ತು ನಿಮ್ಮ ಪೌರುಷತ್ವವನ್ನು ನೀವು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಸ್ತ್ರೀಯರ ಮುಖ ನೋಡಬಾರ್ದು ಅಂತ. ಅದಕ್ಕೆ ನಾನು ಅಕ್ಕಂದ್ರ ಮುಖ ಅಂತೂ ನೋಡ್ತಾನೆ ಇರಲಿಲ್ಲ. ಲೌಕಿಕದಲ್ಲೂ ನಾನು ಅಲೌಕಿಕದ ಬಂದಮೇಲೆ ಅಕ್ಕಂದ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಹೈಸ್ಕೂಲಿಂದ ಯೂನಿವರ್ಸಿಟಿವರೆಗೂ ಎಜುಕೇಷನ್. ನಾನು ಈ ಕಾಲೇಜ್ದಲ್ಲಾಗಲಿ, ಹೈಸ್ಕೂಲಲ್ಲಿ, ಯೂನಿವರ್ಸಿಟಿಯಲ್ಲ, ಒಬ್ಬರ ಜೊತೆನೂ ಒಬ್ಬ ಅಕ್ಕಂದ್ರ ಜೊತೆ ನಾನು ಮಾತಾಡಲಿಲ್ಲ. ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ, ಮಾತಾಡಲಿಲ್ಲ, ನನಗೆ ಯಾರು ಪರಿಚಯ ಬರಲಿಲ್ಲ. ಹಾಗೆ ಈ ಪುಸ್ತಕ ಓದಿದಾಗ ನಮಗೆ ಯಾರನ್ನೂ ನೋಡಬಾರ್ದು ಅಂತ, ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಬೇಕು, ಹೋಗ್ಬೇಕು ಅಂತ. ಇದನ್ನು ಅವರು ಪ್ರತಿ ಸಾರಿ ನೋಡ್ತಾಯಿದ್ರು. ಆಮೇಲೆ ಕೊನೆಗೆ ಒಂದು ವರ್ಷ ಆದಮೇಲೆ ನಾನು ಹೋಗಿದ್ದೆ. ಹೋದ್ಮೇಲೆ ಅದು ಯಥಾ ರೀತಿ ಕೂಡಿಸಿದ್ರು ವಿಸಿಟಿಂಗ್ ರೂಮ್ನಲ್ಲಿ. ಒಂದು 5 ನಿಮಿಷ ಒಂದು 2 ನಿಮಿಷದಲ್ಲಿ ಅವರು ಪಟಾಪಟ್ ಕೊಟ್ಟು ಕಳಿಸ್ಬಿಡೋರು. ಅವ್ರದ್ದು ಜಗದೀಶ್ವರ ವಿಶೇಷತೆ ಏನಂದರೆ, ತಮ್ಮ ಸಮಯನೂ ಅವರು ವೇಸ್ಟ್ ಮಾಡ್ತಿರಲಿಲ್ಲ, ಬೇರೆಯವ್ರ ಸಮಯನೂ ವೇಸ್ಟ್ ಮಾಡಿಸ್ಕೊಡ್ತಿರ್ಲಿಲ್ಲ. 5 ನಿಮಿಷ ಆಯಿತು ಬರಲಿಲ್ಲ, 10 ನಿಮಿಷ ಆಯಿತು ಬರಲಿಲ್ಲ. ಯಾಕೆ ಬರಲಿಲ್ಲ? ಅಷ್ಟರಲ್ಲಿ ಅಣ್ಣ ಬಂದು, ಭಾಯ್ ಸಾಬ್ ಆಪ್ಕೋ ಬುಲಾರೆ ಅಂತೇಳಿ, 2nd ಫ್ಲೋರ್ನಲ್ಲಿ ಒಂದು ವಿಸಿಟಿಂಗ್ ರೂಮ್, ನಿಮ್ಮನ್ನು ಕರಿತಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋದರು. ನಾನು ಅಲ್ಲೇ ಕೂತ್ಕೊಂಡೆ ವಿಸಿಟಿಂಗ್ ರೂಮ್ನಲ್ಲಿ. 1 ನಿಮಿಷ ಆಗಿರ್ಬೋದು, ಅವರು ಅಣ್ಣವರು ಬಂದರು. ನಾನು ಹಿಂಗೆ ಕೂತ್ಕೊಂಡಿದ್ದೆ, ಅವ್ರು ಹೀಗೆ ಬಂದರು. ಅದು ನಮ್ಮ ಸಭ್ಯತೆ ತಾನೇ. ಅವ್ರು ಬಂದ ತಕ್ಷಣ ನಾನು ಎದ್ದು ನಿಂತು ಅವರು ಕೂತ್ಕೋ ನೈ ಭಾಯ್ ಸಾಬ್ ಪೇಲೆ ಆಪ್ ಬೈಟಿ, ಮೊದಲು ತಾವು ಕೂತ್ಕೊಳ್ರು, ಆಮೇಲೆ ಕೂತ್ಕೊಳ್ತೇನೆ. ಕೂತ್ಕೊಂಡು ಆಮೇಲೆ ನಾನು ಕೂತ್ಕೊಂಡೆ. ಈ ನಿಮ್ಮ ಕರ್ನಾಟಕದವ್ರ ವಿಶೇಷತೆ ಇದೆ ನೋಡು ಅಂತ ಹೇಳಿದ್ರು. ಹಿರಿಯರಿಗೆ ಕಿರಿಯರಿಗೆ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಕಿರಿಯರಿಗೆ ಪ್ರೀತಿ ಕೊಡ್ತಕ್ಕಂಥದ್ದು,
ಇದು ನಾನು ವಿಶೇಷತೆಯನ್ನು ನಾನು ಮೊದಲಿಂದನೂ ಕಂಡಿದ್ದೀನಿ, ಅದನ್ನು ನಿನ್ನೆಲ್ಲ ಕಂಡಿದ್ದೀನಿ ಅಂತ ಸೂಚಿಸಿದರು. ಆಗ ಅವರು ನನ್ನ ಬಗ್ಗೆ ಕೇಳಿದರು, ನಿನ್ನ ಹೆಸರೇನು, ನೀನು ಓದಿ ಎಲ್ಲಿವರೆಗಾಗಿದೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಪರಿವಾರದ ಏನು, ಯಾರ್ಯಾರು ಜ್ಞಾನದಲ್ಲಿದ್ದಾರೆ, ಹೇಗೆ ಅಂತ. ಆವಾಗ ನಾನೆಲ್ಲ ಹೇಳಿದೆ, ಹೀಗೀಗ ನಮ್ಮ ಪರಿವಾರ ಎಲ್ಲ ಜ್ಞಾನದಲ್ಲಿದೆ, ನಾನು ಇಷ್ಟು ಓದಿದ್ದೀನಿ, ಹೀಗೆ ಬಂದಿದ್ದೀನಿ. ಭಾಳ ಸಂತೋಷಪಟ್ಟರು. ಮತ್ತು ಟೋಲಿ ಕೊಟ್ಟು ತಮ್ಮ ಕೈಯಿಂದನೇ ಆ ಒಂದು ಬರೆದಂಥ ಕವರ್ ಕೊಟ್ಟು ಕಳಿಸಿಕೊಟ್ರು. ಒಂದು ವರ್ಷದ ನಂತರ ಅವ್ರನ್ನ ಭೇಟಿ ಮಾಡಿದ್ದು. ಅಂದರೆ ನೀವು ಬಹುಶಃ ನಿಮ್ಮ ಅವರ ಮುಖ ಭೇಟಿ ಮೊದಲೇದು. ಹಾಗೆ ನಾವು ಕಾನ್ಫರೆನ್ಸ್ ಬಂದಾಗ, ಮೌಂಟ್ ಆಬೂನಲ್ಲಿ ಬಂದಾಗ ದೂರಿಂದ ನೋಡ್ತಾ ಹೋದ ವ್ಯಕ್ತಿಗತವಾಗಿ. ಆಮೇಲೆ ಒಂದೆರಡು ಪ್ರಶ್ನೆ ಕೇಳಿದ್ರು ಅವರು. ಈಗ ನಾನು ಹಿಂದಿಯಲ್ಲಿ ಬರೆದು ಕೊಟ್ಟಿರ್ತೀನಲ್ಲ ಕೈಯಿಂದ, ಅದು ನಿನಗೆ ಅರ್ಥ ಆಗುತ್ತಾ ಅಂತ ಕೇಳಿದ್ರು. ಅರ್ಥ ಆಗುತ್ತಂತೇಳಿ. ಅವ್ರದ್ದು ಲಿಪಿ ಹೇಗೆಂದ್ರೆ ಶೈಲಿ ಇಟಾಲಿಕ್ ಇದ್ದಂಗೆ, ಜಾಯಿಂಟ್ ಆಗಿ. ಅವು ಮೊದಲು ಹೊರಗಡೆ ಇದರಲ್ಲಿಗೆ ಟೈಪ್ ಮಾಡಿಸ್ತಾರಲ್ಲ ಹೊರಗಡೆ ದುಡ್ಡು ಕೊಟ್ಟು, ಅವ್ರಿಗೆ ಬಹಳಷ್ಟು ತಪ್ಪು ಮಾಡ್ತಿದ್ರು. ಮತ್ತು ಅವ್ರಿಗೆ ಪ್ರಶ್ನೆ ಕೇಳ್ತಿರ್ತಿ, ಇದು ಏನು ಶಬ್ದ, ಇದೇನು ಶಬ್ದ ಅಂತ. ಅದಕ್ಕೆ ಎಷ್ಟೋ ಸಾರಿ ಆತಮ್ ಪ್ರಕಾಶ್ ಬೈಗೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಟೈಪ್ ಮಾಡಿಸ್ಬೇಕಾಗ್ತಿತ್ತು. ಬಟ್ ನನಗೆ ಅದ್ರ ಅವಶ್ಯಕತೆ ಬೀಳಲಿಲ್ಲ. ಅದಕ್ಕೆ ನಿನ್ಗೆ ಹೆಂಗೆ ಆತ, ನೀನು ದಕ್ಷಿಣ ಭಾರತವನು, ನನ್ನ ಹಿಂದೆ ನಿನ್ಗೆ ಹೆಂಗೆ ಅರ್ಥ ಆಗ್ತಿದೆ ಅಂತ. ಆದರೆ ಡ್ರಾಮಾ ಅಂದರೆ ಭಗವಂತನ ಪ್ಲ್ಯಾನ್ ಹೇಗಿರ್ತದಕ್ಕಂದರೆ, ಯಾವ ಆತ್ಮನಿಂದ ಎಂಥ ಸೇವೆ ಮಾಡಿಸ್ಕೊಳ್ಬೇಕು, ತೊಗೊಳ್ಬೇಕು, ಅದರ ಒಂದು ಫೌಂಡೇಶನ್ನು, ತಳಹದಿಯನ್ನು ಭಗವಂತ ಅವನು ಮೊದಲಿಂದನೇ ಹಾಕಿರ್ತಾನೆ. ಈಗ ನಾ ಡೆಲ್ಲಿಗೆ ಬರೋಕ್ಕಿಂತ ಮುಂಚೆ ಹಿಂದಿಯಲ್ಲಿ B.Ed ಮಾಡಿಕೊಂಡೆ ನಾನು. ಮತ್ತು ನನ್ನ ಕಾಲೇಜು ಜೀವನದಲ್ಲಿ ಹಿಂದಿ ಒಂದು ಸಬ್ಜೆಕ್ಟು ಮೈನರು. ಹೀಗಾಗಿ ಆ ಭಾಷೆ, ವ್ಯಾಕರಣ, ಸಾಹಿತ್ಯ, ಹಿಂದಿ, ಇಂಗ್ಲೀಷು, ಕನ್ನಡ ಮತ್ತು ಸಂಸ್ಕೃತ, ಇದು ಯಾವ ರೀತಿ ಹೇಗೆ ಬಂತು ಗೊತ್ತಿಲ್ಲ, ಬಂತು. ಅದರ ಒಂದು ಜ್ಞಾನ ಮತ್ತು ಅದರ ಒಂದು ಗ್ರಿಪ್ ಅಂತಾರಲ್ಲ, ಹಾಂ, ಅದು ಬಾಬಾ ಅದನ್ನು ಶಿಕ್ಷಣದ ಮೂಲಕ ಅದನ್ನು ನನ್ನಲ್ಲಿ ತುಂಬಿದ ಸಂಸ್ಕಾರ. ಹೀಗಾಗಿ ನನಗೆ ಹಿಂದಿ ಓದೋದಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಬರೆಯೋದಾಗಲಿ ಕಷ್ಟ ಆಗಲಿಲ್ಲ, ಟೈಪ್ ಮಾಡೋದಾಗಲಿ ಯಾವುದು. ಯಾಕಂದ್ರೆ ನನಗೆ ಹಿಂದಿ ಬ್ಯಾಕ್ಗ್ರೌಂಡ್ ಇರೋ ಕಾರಣ ಹೀಗಾಯ್ತು. ಮತ್ತು ಹಿಂದಿ B.Ed ಮಾಡ್ಕೊಂಡಿರೋ ಕಾರಣ ನನಗೆ ಹಿಂದಿ ಭಾಷೆಯ ಬಗ್ಗೆ ಭಾಳಷ್ಟು ಜ್ಞಾನ ಸಿಕ್ತು. ಅದಕ್ಕೆ ಅವರು ನನ್ನ ಹಿಂದಿ ನಿನಗೆ ಹೆಂಗೆ ಅರ್ಥ ಆಗ್ತದೆ, ಯಾಕಂದರೆ ನನ್ನ ಲಿಪಿ ಜನ ಎಲ್ಲ ಬ್ರಹ್ಮಲಿಪಿ ಅಂತ ಕರೀತಾರೆ ಅಂತ. ನಾ ಹೇಳಿದೆ, ಬ್ರಹ್ಮಲಿಪಿ ಅಂದರೆ ಏನು ಅಣ್ಣವ್ರೆ ಅಂತ ಕೇಳಿದೆ. ಬ್ರಹ್ಮಲಿಪಿ ಅಂದರೆ ಬ್ರಹ್ಮ ಹಣೆಯ ಮೇಲೆ ಲಿಪಿ ಬರಿತಾನಲ್ಲ, ಎಲ್ಲರದ್ದು ಭಾಗ್ಯ ಬರಿತಾನೆ, ಅದು ಯಾರಿಗೂ ಗೊತ್ತಾಗೋದಿಲ್ಲ, ಅವ್ನಿಗೊಬ್ಬನಿಗೆ ಗೊತ್ತು ಏನು ಬರೆದಿದ್ದೀನಿ ಅಂತ. ಹಾಗೆ ನಾನು ಬರೆದಿದ್ದನ್ನು ನಾನೇ ಓದಬೇಕು, ಬೇರೆ ಯಾರೂ ಓದಂಗಿಲ್ಲ. ಅದು ನೀನು ಫಸ್ಟ್ ನೋಡಪ್ಪ, ಯಾವುದನ್ನು ಕಂಪ್ಲೇಂಟ್ ಇಲ್ಲದೇನೆ ಓದು. ಅದಕ್ಕೆ ನಾ ಹೇಳಿದೆ, ಭಾಯ್ ಸಾಬ್ आप जो लिखते हैं हिंदी और उसमें ಸಂಸ್ಕೃತ ಎರಡು ಬರ್ತದೆ. ಹಿಂದಿಯಲ್ಲಿ ಸಂಸ್ಕೃತ ಭಾಷೆ ಇದೆ, ಅದಕ್ಕೆ ನಾನು ಓದಿದಂಥ ಕನ್ನಡ ಭಾಷೆಯಲ್ಲಿ 90% ಸಂಸ್ಕೃತ ಶಬ್ದಗಳಿದ್ದಾವೆ. ಈ ಒಂದು ಶಬ್ದ ಓದಿದರೆ ಅದು ಶಬ್ದ, ಮುಂದಿನ ಶಬ್ದ ಅರ್ಥ ಆಗದೆ ಹೋದರೂ ಪೂರ್ಣ ವಾಕ್ಯವನ್ನು ಓದಿದರೆ ಅದು ಅರ್ಥ ಆಗಿಬಿಡ್ತದೆ, ಇವರು ಇದನ್ನೇ ಹೇಳೋದಕ್ಕೆ ಬಯಸಿದ್ದಾರೆ ಅಂತ. ಆ ಶಬ್ದ ಇಂಥದ್ದೇ ಅಂತ, ಯಾಕಂದ್ರೆ ನನಗೆ ಹಿಂದಿಯ ಒಂದು ಜ್ಞಾನ ಇರೋ ಕಾರಣ ಆ ಶಬ್ದ ಇಂಥದ್ದೇ ಅಂತ ನಾನು ಗುರ್ತಿಸ್ಕೊಳ್ತೀನಿ. ಹೀಗೆ ಟೈಪ್ ಮಾಡ್ತಾ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದೆ ನಾನು. ಬಹಳ ಸಂತೋಷಪಟ್ಟರು. ನೋಡಪ್ಪ, ಎಷ್ಟೊಂದು ನಿನಗೆ ಇದು ನನ್ನ ಲಿಪಿಯನ್ನು ಯಾರದೇ ಓದ್ತಾ ಇರ್ತಕ್ಕಂಥದ್ದು ನೀನು ಓದಿ ಅರ್ಥ ಮಾಡಿಕೊಂಡು ಟೈಪ್ ಮಾಡ್ತೀಯಲ್ಲ, ದಿಸ್ ಈಸ್ ಗ್ರೇಟ್ ಅಂದ್ರೆ ಅವರು. ಅನ್ಕೋ ಏನು ನಾನು ಹೇಳಿದೆ, ये मेरा नहीं है भाई साहब, ये तो भगवान का एक देन है, उसका उपहार है. ಭಾಳ ಸಂತೋಷಪಟ್ಟರು. ಅಷ್ಟಾಯಿತು. ಆಮೇಲೆ ಇನ್ನು ಹೋಗೋದು ಬರೋದು ಎಲ್ಲ ನಡೀತಾ ಇತ್ತು. 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು, 4 ವರ್ಷ ಕಳೀತು, ಹೀಗೆ ಕಳೀತಾನೆ. ಈ ಮಧ್ಯದಲ್ಲಿ 1 ವರ್ಷ ಆದಮೇಲೆ ಜಗದೀಶ್ವರ್ ಭೇಟಿ ಆದಮೇಲೆ ಮತ್ತು ಪುನಃ ಬಾಬಾ ಮೇಲನ ಮಾಡಿದೆ, ಭಗವಂತನ ಮೇಲನ ಮಾಡೋದಕ್ಕೆ ನಾನು ಮೌಂಟ್ ಆಬೂಗೆ ಬಂದೆ. ಬಂದ ಮೇಲೆ ದಾದಿಗೆ ಹೇಳಿದೆ, ದಾದಿ
1 ವರ್ಷ ಹೇಳಿದ್ರಿ. 1 ವರ್ಷ ಆಯಿತು. ನೀವು ಹೇಳಿದ್ರಲ್ಲ, ನಾನಿಲ್ಲೇ ಮಧುಬನದಲ್ಲಿ ಇರ್ತೇನೆ. ಯಾಕಂದ್ರೆ ನನಗೆ ನನ್ನ ಲಕ್ಷ್ಯ ಈ ಅಬುನಲ್ಲಿ ಇರೋದೇ ತಾನೆ. ಹೀಗಾಗಿ ನಾನು ನನಗೆ ಸಿಕ್ಕಂಥ ಸೇವೆ, ನನಗೆ ಕೊಟ್ಟಂಥ ಕೆಲಸವನ್ನು ನಾನು ಪರ್ಫೆಕ್ಟಾಗಿ ಮಾಡ್ತಾಯಿದ್ದೆ. ಆವಾಗ ಶುರುವಿನಲ್ಲಿ ನನಗೆ 12ರಿಂದ 14 ಗಂಟೆ ಸೇವೆ ಮಾಡಬೇಕಾಗ್ತಿತ್ತು. ಬಟ್ ಆಯಾಸ ಅನ್ನೋದೇ ಇಲ್ಲ. ಭಗವಂತನ ಒಂದು ಅದಕ್ಕೇನಂತೀರಿ ನೀವು, ಕೊಡ್ತಕ್ಕಂಥ ಶಕ್ತಿ ಅಂತಿರೋ ಅಥವಾ ಕೃಪೆ ಅಂತಿರೋ ಅಥವಾ ಅವನು ವರದ ಹಸ್ತ ಅಂತಿರೋ, ಒಂದು ದಿನವೂ ನಾನು ಕಾಯಿಲೆ ಬೀಳಿಲ್ಲ. ಒಂದು ದಿವಸನೂ ನನಗೆ ತಲೆನೋವು ಅಥವಾ ನನ್ನ ಬೇಸರ, ಬಾಯಾರಿಕೆ ಅನ್ನುವಂಥದ್ದು ಆಗ್ತಾಯಿಲ್ಲ. 10-12 ಗಂಟೆ ನಾನು ಅಲ್ಲಿ ಸೇವೆ ಮಾಡ್ತಿದ್ದೆ. ಅಷ್ಟೊಂದು ಶಕ್ತಿ ಬಾಬಾ ಕೊಡ್ತಿದ್ರು. ಬಟ್ ಇವತ್ತು ಅದನ್ನು ನಾನು ಮೆಲುಕು ಹಾಕ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ, ಹೇಗೆ ಬಾಬಾ ಸೇವೆ ಹತ್ಕೊಂಡ್ರು. ಅದಕ್ಕೋಸ್ಕರ ಭಗವಂತನ ಸೇವೆ ಮಾಡೋದಕ್ಕೆ ನನ್ನ ಅನುಭವ ಅಂತ ಕೇಳಿದ್ರೆ, ಈ ಈಶ್ವರ್ಯ ಸೇವೆ ಮಾಡೋದಕ್ಕೆ ನಾವು ಯಾವತ್ತೂ ಹಿಂದೆ ಮುಂದೆ ನೋಡಬಾರ್ದು ಅಂತ. ಅದರಿಂದ ನಮಗೆ ಲಾಭವೂ ಆಗುತ್ತೆ ಹೊರತು ನಮಗೆ ಯಾವುದು ನಷ್ಟ ಆಗೋದಿಲ್ಲ. ಅಲ್ಲದೆ ಲಾಭ ಒಂದಲ್ಲ, ಡಬಲ್ಲು. ಒಂದು, ನಾನು ಮಾಡಿದ ಕರ್ಮಕ್ಕೆ ಫಲ. ಎರಡನೇದ್ದು, ಭಗವಂತನ ಕಾರ್ಯವನ್ನು ನಾನು ಮಾಡೋದಕ್ಕೆ ಅದೊಂದು ಲಾಭ. ಆಮೇಲೆ ನಿಮಿತ್ತರು ಯಾರು ನಮಗೆ ಈ ಸೇವೆ ಕೊಟ್ಟಿರ್ತಾರೆ, ನಾವು ಮಾಡಿದ ಸೇವೆಯಿಂದ ಅವರು ಸಂತುಷ್ಟರಾದ, ಅವರಿಂದನೂ ಆಶೀರ್ವಾದ ಅಂತಕ್ಕಂಥ ಫಲ. ಈ ರೀತಿಯಾಗಿ 1ಕ್ಕೆ 3 ಪಟ್ಟು 100 ಪಟ್ಟು ನಮಗೆ ಪ್ರಾಪ್ತಿ ಆಗ್ತಿದೆ ಅನ್ನೋದನ್ನು ನಾನು ನನ್ನ ಜೀವನದಲ್ಲಿ ಬಹಳಷ್ಟು ಅನುಭವ ಮಾಡಿದ್ದೀನಿ. ಹೀಗಾಗಿ ನನಗೆ ಈಶ್ವರ ಜೀವನದಲ್ಲಿ ಇವತ್ತು ನನಗೆ, ನಾನು ಜ್ಞಾನಕ್ಕೆ ಬಂದಾಗ 21 ವರ್ಷ, ಈಗ ನನಗೆ 70 ವರ್ಷ ನಡೀತಾ ಇದೆ. ಆದರೂ ನಾನು ವಯಸ್ಸಾದವನು, ನಾನು ಮುದುಕನಾಗಿದ್ದೀನಿ ಅನ್ನುವಂಥ ನನಗೆ ಆ ಫೀಲಿಂಗೇ ಬರ್ತಾಯಿಲ್ಲ ಇವತ್ತಿಗೂ. ನಾನು ಅದೇ 21 ವರ್ಷದೇನು ಯುವಕ ಹುಡುಗ ಅಂತ ಏನಿರುತ್ತೆ, ಅದೇ ಭಾವನೆ, ಅದೇ ದೃಷ್ಟಿ, ಅದೇ ವೃತ್ತಿ, ಅದೇ ವ್ಯವಹಾರ ನನ್ನಲ್ಲಿ ಇವತ್ತಿಗೂ ಇದೆ. ಅಲ್ಲ, ನಿಮ್ಮಲ್ಲಿರೋ ಉಲ್ಲಾಸ ಉತ್ಸಾಹ ನೋಡಿದ್ರೆ ನಿಮಗೆ 70 ವರ್ಷ ಅನ್ಸೋದು ಇಲ್ಲ, 20 ವರ್ಷನೇ. ನನಗೆ ಆಶ್ಚರ್ಯ ಆಗ್ತದೆ, ನನಗೆ ಇಷ್ಟೊಂದು ವಯಸ್ಸಾಗಿದೆ ಅಂತ. ಅಂದರೆ ಭಗವಂತನ ಸೇವೆಯಲ್ಲಿ ಮತ್ತು ಅವನ ಸ್ನೇಹದಲ್ಲಿ ಇಷ್ಟು ವರ್ಷ ಕಳೆದೋಗಿದ್ದು ನನಗೆ ಗೊತ್ತಾಗಲಿಲ್ಲ. ಹಾಗೆ ಮೌಂಟ್ ಅಬುಗೆ ಬಂದೆ 1 ವರ್ಷ ಆದಮೇಲೆ. ದಾದಿಯವರಿಗೆ, ಪ್ರಕಾಶ್ ಮಣಿ ದಾದಿಯವರಿಗೆ ಬಂದಾಗಲೆಲ್ಲ ನನಗೆ, ನಾನು ಹೋಗಬೇಕಾದ್ರೆ, ಇಲ್ಲೇ ಡೆಲ್ಲಿಗೆ ಬರಬೇಕಾದ್ರೆ ದಾದಿಯವರಿಗೆ ಒಂದು ಕಂಡೀಷನ್ ಹಾಕಿದ್ದೆ. ನನಗೆ ಪ್ರತಿ ವರ್ಷ ಒಂದು ಸಲ ಮೌಂಟ್ ಅಬು ಬರಬೇಕು, ನನಗೆ ಬಟ್ಟೆಗಳು ಇಲ್ಲಿಂದ ಬರಬೇಕು. ನನಗೆ ಕೊಡಬೇಕಾದಂಥ ಬಟ್ಟೆ ಎಲ್ಲ ಮೌಂಟ್ ಅಬುದಿಂದ ಕೊಡಬೇಕು ಅಂತ. ಸರಿ ಅಂತ ಬಂದು ಭೇಟಿ ಮಾಡಿದಾಗ ದಾದಿಗೆ ಹೇಳಿದೆ, ದಾದಿ ಒಂದು ವರ್ಷ ಆಯಿತು ನಾನು ಮಧುಬನಕ್ಕೆ ಬರ್ತಿದ್ದೇನೆ. ಅವಾಗ ದಾದಿ ಹೇಳಿದ್ರು, देखो महेश, मैं तो बुलाना चाहती हूँ, लेकिन वहाँ तुम्हारी रिपोर्ट बहुत अच्छी है, तो इसलिए वहाँ के लोग आपको छोड़ना नहीं चाहते. ಅಂದರೆ ನೋಡಪ್ಪ ಮಹೇಶು, ನಾನು ಇಲ್ಲಿ ಕಳಿಸ್ಬೇಕಂತ ನನ್ನ ಆಸೆ ಇತ್ತು, ಆದರೆ ಅಲ್ಲಿ ಜನ ನೀನು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನೀನು ಬಹಳ ಚೆನ್ನಾಗಿ ಸೇವೆ ಮಾಡ್ತೀಯಂತೆ. ಆತ್ಮ ಪ್ರಕಾಶ್ ಭಾಯ್ ಬಹಳ ನಿನ್ನಿಂದ ಖುಷಿಯಾಗಿದ್ದಾರೆ. ಪಾಪ ಅವರು ಒಬ್ಬರೇ ಇದ್ದಾರೆ, ಬಾಬನಿಗೋಸ್ಕರ ನೀನು ಹೋಗು ಅಂತ. ನೈ ದಾದಿ, ಇಲ್ಲ ದಾದಿ, ನಾನು ಬೇಡ, ನಾನು ಮಧುಬನದಲ್ಲೇ ಇರಬೇಕು. ನಾನು ಮಧುಬನಕ್ಕೋಸ್ಕರ ಆ ಸೇವೆ ಬಿಟ್ಟು ಬಂದಿದ್ದೀನಿ, ಹುಬ್ಬಳ್ಳಿ ಸೇವೆ. ಅಲ್ಲೂ ನನಗೇನು ಕಮ್ಮಿ ಇರಲಿಲ್ಲ, ಅಲ್ಲೂ ಬೇಕಾದಷ್ಟು ಸೇವೆ ಇತ್ತು. ಬಟ್ ನನಗೆ ಮಧುಬನದಲ್ಲಿ ಇರಬೇಕು ಅಂತ. ಮತ್ತಾಗ ದಾದಿ, ಠೀಕೆ ಅವ್ರು 1 ಸಾಲ ಜಾವ, ಸರಿ ಇನ್ನೊಂದು ವರ್ಷ ಹೋಗಿ ಬಾ. ದಾದಿ ಹೇಳಿದ್ರು ಅಂದರೆ ಇಲ್ಲ ಅನ್ನೋಕ್ಕಾಗ ಸರಿ ಆಯ್ತು 1 ವರ್ಷ. ಆವಾಗ ನಾನು ದಾದಿಗೆ ಹೇಳಿದೆ, ಸರಿ ಹಾಗಾದರೆ ನನ್ನದೆಲ್ಲ ಬಟ್ಟೆ ಬರೆಗಳೆಲ್ಲ ಇಲ್ಲಿಂದ ಬರಬೇಕು ಅಂತ. ಸರಿ ಹೋದೆ 1 ವರ್ಷ. ಹೀಗೆ 1 ವರ್ಷ ಅಂಥೇಳಿ 6 ವರ್ಷ ಆಯಿತು. ಬಟ್ 2 ವರ್ಷ 3 ವರ್ಷ ಆದಮೇಲೆ ನನಗೆ ತವಕ, ಮಧುಬನಕ್ಕೆ ಬರ್ತಕ್ಕಂಥ ಒಂದು ಇಚ್ಛೆ ಬಹಳ ಪ್ರಬಲ ಆಯಿತು. ದಿನ ಬಾಬನಿಗೆ ನಾನು ರಾತ್ರಿ ಮಲಗಬೇಕಾದ್ರೆ ಯೋಗದಲ್ಲಿ ಹೇಳ್ತೆ, ಬಾಬಾ ನನಗೆ ಮಧುಬನಕ್ಕೆ ಬರಬೇಕು, ನಾನು ಇಲ್ಲಿ 6 ಹಾಕ್ಸ್ಬಿಟ್ಟಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ, ಅದಕ್ಕೆ ನಾನು ಮಧುಬನಕ್ಕೆ ಬರಬೇಕು. ಧೀರಜ್ಧರೋ ಅನ್ನುವಂಥದ್ದು ಶಬ್ದ ಕೇಳಿ ಬರ್ತಾಯಿತ್ತು. ಮುಂದೆ ಕೊನೆಗೆ ಒಂದು ಸಾರಿ 6 ವರ್ಷ
ಹೆಚ್ಚು ಕಮ್ಮಿ ಆಯಿತು. ಆವಾಗ ಒಂದು ಸಲ ಮೀಟಿಂಗ್ದಲ್ಲಿ, ಈಗ ನಾವು ಅಲ್ಲಿಂದ ಟ್ರೈನ್ನಲ್ಲಿ ಅಥವಾ ಲಾರಿಗಳಲ್ಲಿ ಬುಕ್ಸ್ಗಳನ್ನ ಪ್ಯಾಕ್ ಮಾಡಿ ಕಳಿಸ್ಬೇಕಾದ್ರೆ ಸುಮಾರು ಭಾಳಷ್ಟು ಪುಸ್ತಕಗಳು ಡ್ಯಾಮೇಜ್ ಆಗಿಬಿಡವು. ಅವೆಲ್ಲ ಕೂಲಿಗಳು ಎತ್ತಿ ಬಿಸಾಕೋದು. ಹೀಗಾಗಿ ಮೀಟಿಂಗ್ದಲ್ಲಿ ಜಗದೀಶ್ ಭಾಯಿ ಅವರೆಲ್ಲ ಮತ್ತು ಇಲ್ಲಿ ಲಿಟ್ರೇಚರ್ ಕೌಂಟ್ರ್ನವರೆಲ್ಲ ಡಿಸ್ಕಸ್ ಮಾಡಿದ್ರೆ ಈಗೇನು ಮಾಡಬೇಕು. ಆವಾಗ ದಾದಿ ಹೇಳಿದ್ರಂತೆ, ಒಂದು ಕೆಲಸ ಮಾಡೋಣ, ಅಷ್ಟೊತ್ತಾಗಲಿ ಶಾಂತಿವನವನ್ನು ಜಮೀನು ತೊಗೊಂಡಿದ್ರು ಒಂದು ಸ್ವಲ್ಪ. ಅದಕ್ಕೆ ಶಾಂತಿವನದಲ್ಲಿ ನಮ್ಮ ಜಮೀನಿದೆ, ಅಲ್ಲೇ ಪ್ರಿಂಟಿಂಗ್ ಪ್ರೆಸ್ ಕಟ್ಟಿಬಿಡೋಣ, ಇಲ್ಲೇ ಶಿಫ್ಟ್ ಮಾಡಿಬಿಡೋಣ ಅಂತ ಕಟ್ಟಿದರು. ಆವಾಗ ನನಗೆ ಗೊತ್ತಾಯಿತು ಮೀಟಿಂಗ್ದಲ್ಲಿ ಬಂದಾಗ ಪ್ರಿಂಟಿಂಗ್ ಪ್ರೆಸ್ಸೇ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಆವಾಗ ನಾನು ರಾತ್ರಿ ಎಲ್ಲ ಕುಡ್ದಿದ್ದು, ಓಹೋ ಬಾಬಾ, ನನಗೋಸ್ಕರ ನೀನು ನನ್ನ ಕರೆಯೋ ಬದಲು ನನ್ನ ಪ್ರೆಸ್ಸಿನ ನನ್ನ ಜೊತೆನೇ ಪ್ರೆಸ್ಸಲ್ಲಿ ಶಿಫ್ಟ್ ಮಾಡಿಬಿಟ್ಟಲ್ಲ, ನನಗಾಗಿ ನೀನು ಈ ಪ್ರಿಂಟಿಂಗ್ ಪ್ರೆಸ್ಸನ್ನು ಶಿಫ್ಟ್ ಮಾಡ್ದಲ್ಲ ಅಂತ ಭಾಳ ಖುಷಿಯಿಂದ ನಾನೇ ಆ ಪ್ರಿಂಟಿಂಗ್ ಮಷಿನನ್ನು ಲಾರಿಯಲ್ಲಿ ಹಾಕ್ಕೊಂಡು ಫಸ್ಟ್ ಬಂದಿದ್ದು ಈ ಇದರಲ್ಲಿ ಶಾಂತಿವನದಲ್ಲಿ 1992 ಅಂದರೆ 1992ರಲ್ಲಿ ಏಪ್ರಿಲ್ 1ನೇ ತಾರೀಕು ನಾನಿಲ್ಲ ಶಾಂತಿವನ ತಲುಪದೆ. ಅದಕ್ಕೋಸ್ಕರ ಬಾಬಾಗೆ ಬಹಳ ಥ್ಯಾಂಕ್ಸ್ ಹೇಳ್ತಾಯಿದ್ದೆ. ಬಾಬಾ, ನೀನು ನನಗಾಗಿ ಇದನ್ನು ಈ ಎಲ್ಲ ಪ್ಲ್ಯಾನ್ ಮಾಡಿದೆಯಲ್ಲ. ಆಮೇಲೆ ದಾದಿ ಪ್ರೆಸ್ ಇಲ್ಲಿ ತರೋಣ ಅಂತ ಅನೌನ್ಸ್ ಮಾಡಿದಾಗ ಅವಾಗೊಂದು ಅಲ್ಲಿ ದಿಲ್ಲಿಯಲ್ಲಿ ದೇವಿಯ ಜಾಗರಣೆ ಜಾಸ್ತಿ ಮಾಡ್ತಾರೆ ನವರಾತ್ರಿ ಬಂದಾಗ, ಈ ವೈಷ್ಣವ ದೇವಿ ಅವ್ರದ್ದೆಲ್ಲ. ಆವಾಗ ನಾವು ಬರುವಾಗ ಆ ಜಾಗರಣೆ ಇದ್ದಾಗ ಆ ವರ್ಷ ಒಂದು ಹಾಡು ಕೇಳ್ತೈತೆ, ಅದಂದ್ರೆ ಮಾತಾ ಕಿ ಬುಲಾವ ಆಯಾ ಹೇ ಅಂತ ಯಾವುದೋ ಒಂದು ಹಾಡಿತ್ತು. ಅಂದರೆ ಮಾತೆ ನಮ್ಮನ್ನು ಕರೆದಿದ್ದಾರೆ ಅಂತ. ಅದಕ್ಕೆ ಮಾತೆ ನಮ್ಮ ದಾದಿ ಪ್ರಕಾಶ್ ಮಣಿಯವರು ನನ್ನ ಕರೆದಿದ್ದಾರೆ, ಅದಕ್ಕೆ ನಾನು ಹೋಗಬೇಕು ಅನ್ನುವಂಥದ್ದು ಆ ಒಂದು ಅಭಿಲಾಷೆ ಕೊನೆಗೆ ಪೂರ್ಣ ಆಯ್ತಲ್ಲ ಅಂತ ನಾನು ಈಗ ಶಾಂತಿವನಿಗೆ ಬಂದು ಶಿಫ್ಟ್ ಆದೆ. ಅಂದರೆ ತಮ್ಮ ಜೀವನದ ಪ್ರತಿಯೊಂದು ಘಟನೆಗಳು, ಹಂತಗಳು ಸಹ ವಂಡರ್ಫುಲ್. ಅದು ಪರಮಾತ್ಮನ ಲೀಲೆ ಅನ್ಬೇಕು ಅಥವಾ ನಿಮ್ಮ ಒಂದು ಪರಮಾತ್ಮನ ಪ್ರತಿ ಇದ್ದಂಥ ಭಾವನೆ ಅಂತ ಹೇಳೋಕ್ಕೂ ಗೊತ್ತಿಲ್ಲ. ಆದರೆ ಭಗವಂತ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಕೈ ಹಿಡಿದು ನಡೆಸಿರೋದು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಜ. ತಾವು ನಮ್ಮ ಈ ಸಂಚಿಕೆಗೆ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವಗಳನ್ನು ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ಸಂಚಿಕೆಯಲ್ಲೂ ಸಹ ಬಂದು ನೀವು ರಾಜಸ್ಥಾನದ ಮೌಂಟ್ ಆಬುಗೆ ಶಿಫ್ಟ್ ಆದಮೇಲೆ ನಡೆದಂಥ ಘಟನೆಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ತಮಗೆ ಭಾಳ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮಹೇಶ್ ಅಣ್ಣವರ ಜೀವನ. ಪ್ರತಿ ಹೆಜ್ಜೆಯಲ್ಲೂ ಸಹ ಅವರು ಪರಮಾತ್ಮನ ಪ್ರತಿ ಒಂದು ಪ್ರೀತಿ ಮತ್ತು ಭರವಸೆ ಮತ್ತು ಜೊತೆಗೆ ಪರಮಾತ್ಮನಿಗೋಸ್ಕರ ಮಾಡ್ತಾ ಇರುವಂಥ ಸೇವೆ, ಇದೆಲ್ಲದರ ಒಂದು ಫಲ ಅವ್ರನ್ನ ಹೆಜ್ಜೆಗೂ ಸಹ ಪರಮಾತ್ಮ ಕೈ ಹಿಡಿದು ನಡೆಸ್ತಾ ಇದ್ದ. ಅವರ ಆಸೆ ಆಕಾಂಕ್ಷೆಗಳು ಏನಿತ್ತು ಅವುಗಳನ್ನು ಬಲೆ ಪರೀಕ್ಷೆ ಮಾಡಿದರೂ ಸರಿ, ಕೊನೆಗೆ ಅದರ ಫಲ ಮಾತ್ರ ಭಗವಂತ ಕೊಡ್ತಿದ್ದ. ಹೀಗೆ ನಮ್ಮ ಸಂಚಿಕೆಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.